ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೀನ ರಾಶಿಯವರೇ, ಫೆಬ್ರವರಿ 18 ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ತಿರುವು ತರುವ ದಿನ. ನೀವು ಸಹಜವಾಗಿಯೇ ಭಾವನಾತ್ಮಕ, ಕನಸುಗಾರರು, ದಯಾಳು ಹೃದಯ ಹೊಂದಿರುವವರು. ಆದರೆ ಇದೇ ಭಾವನೆಗಳು ಕೆಲವೊಮ್ಮೆ ನಿಮ್ಮ ನಿರ್ಧಾರಗಳನ್ನು ಗೊಂದಲಗೊಳಿಸುತ್ತೆ. ಇತ್ತೀಚೆಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ತಿರುಗ್ತಾ ಇರುತ್ತೆ. ನಾನು ಇನ್ನು ಮುಂದೆ ಇದೇ ದಾರಿಯಲ್ಲಿ ಸಾಗಬೇಕಾ, ಇಲ್ವೇ ಹೊಸ ದಿಕ್ಕನ್ನು ಹಿಡಿಬೇಕಾ ಎಂಬ ಆಂತರಿಕ ಸಂಘರ್ಷ ನಿಮ್ಮನ್ನು ನಿದ್ದೆ ಕಳೆದುಕೊಳ್ಳುವಂತೆ ಮಾಡಿರಬಹುದು. ಫೆಬ್ರವರಿ 18ರಂದು ಈ ಗೊಂದಲಕ್ಕೆ ಅಂತಿಮ ಉತ್ತರ ಸಿಗುವ ಸೂಚನೆ ಇದೆ. ಈ ದಿನ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸಬಹುದು. ಅದು ಸಣ್ಣ ವಿಷಯ ಆಗಿರಬಹುದು, ಆದರೆ ಅದರ ಪರಿಣಾಮ ಬಹಳ ಆಳವಾದದ್ದು. ಮೀನರಾಶಿಯವರು ಸಾಮಾನ್ಯವಾಗಿ ಇತರರಿಗಾಗಿ ಬದುಕ್ತಾ ಇರ್ತಾರೆ. ತಮ್ಮ ಕನಸುಗಳನ್ನು ಹಿಂಬಾಲಿಸುವುದಕ್ಕಿಂತ ಇತರರ ಸಂತೋಷವನ್ನು ಮೊದಲಿಗೆ ಇಡ್ತಾರೆ. ಆದರೆ ಈ ಬಾರಿ ಜೀವನ ನಿಮಗೆ ಕೇಳ್ತಾ ಇದೆ, ನಿನ್ನ ಬಗ್ಗೆ ನೀನು ಯಾವಾಗ ಯೋಚನೆ ಮಾಡ್ತೀಯಾ? ಫೆಬ್ರವರಿ 18 ನಿಮ್ಮ ಸ್ವಂತ ಬದುಕಿನ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ದಿನ. ಕೆಲಸದ ಒಂದು ಕ್ಷೇತ್ರದಲ್ಲಿ ನೀವು ಒಂದು ದ್ವಂದ್ವದಲ್ಲಿ ಇರ್ತೀರ. ಈಗಿರುವ ಉದ್ಯೋಗದಲ್ಲಿ ಸುರಕ್ಷತೆ ಇದೆ, ಆದರೆ ಸಂತೋಷ ಕಡಿಮೆ. ಮತ್ತೊಂದು ಅವಕಾಶ ನಿಮ್ಮನ್ನು ಕರೀತಾ ಇದೆ, ಆದರೆ ಅದರಲ್ಲಿ ಅಪಾಯ ಕೂಡ ಇದೆ. ಈ ದಿನ ನೀವು ಯಾವ ದಿಕ್ಕನ್ನು ಆಯ್ಕೆ ಮಾಡ್ತೀರೋ ಅದೇ ನಿಮ್ಮ ಮುಂದಿನ ವರ್ಷಗಳ ನೆಲೆಯನ್ನು ಹಾಕುತ್ತೆ. ನೀವು ನಿಮ್ಮ ಹೃದಯದ ಮಾತು ಕೇಳಿದರೆ ಮೊದಲಿಗೆ ಕಷ್ಟ ಕಂಡರೂ ಕೂಡ ನಂತರ ಸಂತೋಷ ಮತ್ತು ತೃಪ್ತಿ ಸಿಗುತ್ತೆ. ಹಣಕಾಸಿನ ವಿಷಯದಲ್ಲಿ ನೀವು ಬಹುಕಾಲದಿಂದ ಮುಂದೆ ಆಗ್ತಾ ಬಂದಿದ್ದ ಒಂದು ಯೋಜನೆ, ಪ್ಲ್ಯಾನ್ ಏನಿದೆ, ವ್ಯವಹಾರ ಆರಂಭಿಸೋದಾಗಲಿ, ಹೊಸ ಹೂಡಿಕೆ ಮಾಡೋದಾಗಲಿ ಅಥವಾ ಒಂದು ದೊಡ್ಡ ಖರ್ಚು ಮಾಡೋದಾಗಲಿ, ಈ ದಿನ ಸ್ಪಷ್ಟ ನಿರ್ಧಾರಕ್ಕೆ ನೀವು ಬರ್ತೀರಾ. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಮೀನರಾಶಿಯವರ ಮನಸ್ಸು ತುಂಬ ನಾಜೂಕಾಗಿರುತ್ತೆ. ನೀವು ಯಾರನ್ನಾದರೂ ಮನಸ್ಸಲ್ಲಿ ಹಿಡಿದುಕೊಂಡು ಬಿಟ್ಟರೆ ಎಷ್ಟೇ ನೋವಾದರೂ ಕೂಡ ನೋವನ್ನು ಅನುಭವಿಸ್ತಾ ಇರ್ತೀರ. ಫೆಬ್ರವರಿ 18 ಒಂದು ಸ್ಪಷ್ಟತೆಯ ದಿನ. ಅದು ನೀವು ಆ ಸಂಬಂಧವನ್ನು ಮುಂದುವರಿಸಬೇಕಾ ಅಥವಾ ಬೇಡ, ನಿಮ್ಮ ಮನಃಶಾಂತಿಗಾಗಿ ಅದನ್ನು ಬಿಟ್ಬಿಡಬೇಕಾ ಎಂಬ ಒಂದು ನಿರ್ಧಾರ ಸ್ಪಷ್ಟವಾಗುತ್ತೆ. ಬಹಳಷ್ಟು ಜನರಿಗೆ ಇದು ಹೊಸ ಪ್ರೀತಿಯ ಆರಂಭ ಆಗಿರಬಹುದು. ಕೆಲವರಿಗೆ ಹಳೆಯ ನೋವಿನಿಂದ ಮುಕ್ತಿಯಾಗಿರಬಹುದು. ಮನೆಯ ವಿಚಾರದಲ್ಲಿ ಒಂದು ಮಹತ್ವದ ಮಾತುಕತೆ ನಡೀಬಹುದು. ನೀವು ಎಷ್ಟೋ ಕಾಲದಿಂದ, ಬಹುಕಾಲದಿಂದ ಏನೋ ಹೇಳ್ಬೇಕಂತ ಇರ್ತೀರ, ಹೇಳಿರೋದಿಲ್ಲ. ಅದನ್ನು ಒಂದು ಹೇಳೋದಕ್ಕೆ ಹೆದರಿದ್ದ ಮಾತು ಈ ದಿನ ಹೊರಹೊಮ್ಮುತ್ತೆ. ಫಸ್ಟಿಯಾಗಿ ಅದು ಮೊದಲಿಗೆ ಭಾವನಾತ್ಮಕ ಕ್ಷಣ ಆಗಿರ್ಬೋದು, ಆದರೆ ನಂತರ ನಿಮ್ಮ ಮನಸ್ಸಿಗೆ ಹಗುರ ಆಗುತ್ತೆ. ಮೀನರಾಶಿಯವರ ಜೀವನದಲ್ಲಿ ಬದಲಾವಣೆಗಳು ನಿಧಾನವಾಗಿ ಬರುತ್ತೆ, ಆದರೆ ಒಂದು ಸಲ ಏನಾದರೂ ಬಂದರೆ ಆಳವಾದ ಪರಿಣಾಮವನ್ನು ಬೀರುತ್ತೆ. ಫೆಬ್ರವರಿ 18 ಅಂತಹ ಒಂದು ಆಳವಾದ ತಿರುವು. ನೀವು ಒಂದು ಹಳೆಯ ಅಭ್ಯಾಸವನ್ನು ಬಿಡಬಹುದು. ಒಂದು ಹಳೆಯ ನೋವನ್ನು ಮರೆತು ಹೊಸ ಆರಂಭವನ್ನು ಮಾಡಬಹುದು. ಆರೋಗ್ಯದ ವಿಷಯದಲ್ಲಿ ಕೂಡ ಒಂದು ಮಹತ್ವದ ನಿರ್ಧಾರ ಅಗತ್ಯವಾಗಬಹುದು. ನೀವು ನಿಮ್ಮ ದೇಹದ ಸೂಚನೆಗಳನ್ನು ಗಮನಿಸಿ ಕ್ರಮ ಕೈಗೊಂಡ್ರೆ ಮುಂದಿನ ತಿಂಗಳುಗಳಲ್ಲಿ ಆರೋಗ್ಯ ಸುಧಾರಿಸುತ್ತದೆ. ನೀವು ಇತ್ತೀಚೆಗೆ ಅನುಭವಿಸಿದ ನಿರಾಸೆಗಳು, ದ್ರೋಹಗಳು ಅಥವಾ ವಿಫಲತೆಗಳು ನಿಮ್ಮನ್ನು ದುರ್ಬಲಗೊಳಿಸಿಲ್ಲ, ಬದಲಾಗಿ ಹೆಚ್ಚು ಸಂವೇದನಾಶೀಲ ಮತ್ತು ಬಲಿಷ್ಠರನ್ನಾಗಿಸಿವೆ. ಈಗ ಸಮಯ ಬಂದಿದೆ ನಿಮ್ಮ ಆತ್ಮವಿಶ್ವಾಸವನ್ನು ಪುನಃ ಪಡೆಯಲು. ಫೆಬ್ರವರಿ 18ರಂದು ನೀವು ತೆಗೆದುಕೊಳ್ಳುವ ಒಂದು ಹೆಜ್ಜೆ ನಿಮ್ಮ ಭವಿಷ್ಯದ ದಾರಿಯನ್ನು ಹೊಸ ದಿಕ್ಕಿನಲ್ಲಿ ತೋರಿಸುತ್ತದೆ. ಕೆಲವರು ನಿಮ್ಮ ನಿರ್ಧಾರವನ್ನು ಅರ್ಥ ಮಾಡಿಕೊಳ್ಳಲಾರರು, ಆದರೆ ನಿಮ್ಮ ಜೀವನ ನಿಮ್ಮದು. ನಿಮ್ಮ ಕನಸುಗಳನ್ನು ಬದುಕಲು ನಿಮಗೆ ಹಕ್ಕು ಇದೆ. ಈ ದಿನ ಬೆಳಿಗ್ಗೆ ಎದ್ದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಒಂದು ಕ್ಷಣ ಧ್ಯಾನ ಮಾಡಿ ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿ. ಅದು ನಿಮಗೆ ಸರಿಯಾದ ದಾರಿ ತೋರಿಸುತ್ತೆ. ನೀವು ಧೈರ್ಯವಾಗಿ ನಿರ್ಧಾರ ತೆಗೆದುಕೊಂಡ್ರೆ ಮುಂದಿನ 6 ತಿಂಗಳುಗಳಲ್ಲಿ ಅದ್ಭುತ ಬದಲಾವಣೆ ಕಾಣಬಹುದು.
ನಿಮ್ಮ ಹಣಕಾಸು, ನಿಮ್ಮ ಸಂಬಂಧಗಳು, ನಿಮ್ಮ ಆತ್ಮಶಾಂತಿ ಎಲ್ಲವೂ ಕೂಡ ಹೊಸ ಮಟ್ಟಕ್ಕೆ ಇರುತ್ತೆ. ಮೀನರಾಶಿಯವರೇ, ಫೆಬ್ರವರಿ 18 ನಿಮ್ಮ ಪುನರ್ಜನ್ಮದ ದಿನ. ಹಳೆಯ ಭಯಗಳನ್ನು ಬಿಡಿ, ಹೊಸ ಆಸೆಯನ್ನು ಇಟ್ಟುಕೊಳ್ಳಿ. ನಿಮ್ಮ ದಿಕ್ಕು ಬದಲಾಗುತ್ತೆ. ನಿಮ್ಮ ಗುರಿ ಸ್ಪಷ್ಟವಾಗುತ್ತೆ. ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತೆ. ವಿಶ್ವಾಸದಿಂದ ಮುಂದೆ ನಡೀರಿ. ದೇವರ ಆಶೀರ್ವಾದ ನಿಮ್ಮ ಜೊತೆ ಇದೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.